ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಯಶವಂತಪುರ ಕ್ಷೇತ್ರದಿಂದ ಕೆಲ ಅರ್ಜಿಗಳು. ಅನ್ಯ ಪಕ್ಷದ ಬಾಗಿಲು ತಟ್ಟುತ್ತಿರುವ ಹಲವರು. ಕೆಂಗಲ್, ನಾಗದೇವನಹಳ್ಳಿ ಬೂದಿ ಮುಚ್ಚಿದ ಕೆಂಡ. ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಮೀಸಲಾತಿ ಬದಲಾವಣೆಯ ಆಕಾಂಕ್ಷಿಗಳು. ಇದಿಷ್ಟು ನಿಮ್ಮ ಗಮನಕ್ಕೆ. ಏನು ಚರ್ಚೆಗಳಾಗ್ತಾ ಇದೆ, ಆ ಚರ್ಚೆಗಳನ್ನು ಕ್ರೋಢೀಕರಿಸಿದಂತಹ ಒಂದು ವರದಿ ನಿಮ್ಮ ಗಮನಕ್ಕೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 11 ಮತ್ತು 12 ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಾರ್ಡ್ಗಳಾಗಿದೆ. ಮೀಸಲಾತಿ ಪ್ರಕಟ ಆಗಿದೆ. ಮೀಸಲಾತಿಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿದ ದಿನಾಂಕ ಮುಕ್ತಾಯವಾಗಿದೆ. ಆಕ್ಷೇಪಣೆಗಳು ಬಂದಾಗಿದೆ. ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಮತ್ತೆ ಪ್ರಕಟಣೆಯಾಗಬೇಕು. ಇದೇ ಮೀಸಲಾತಿ ಮುಂದುವರಿಯುತ್ತೆ ಅಂತ 100% ಅನೇಕರ ಭರವಸೆ. 1% ಬದಲಾಗಬಹುದೇನೋ ಅನ್ನುವಂಥದ್ದು ಕೆಲವೊಬ್ಬರ ಹುಳ ಬಿಡುವ ಕ್ರಮಗಳು ಇದು ನಡೀತಾ ಇದೆ. ಅದಿರಲಿ. ಕಾಂಗ್ರೆಸ್ ಪಕ್ಷದೊಳಗೆ ಟಿಕೆಟ್ ಆಕಾಂಕ್ಷಿತರು ಯಾರಿದ್ದರೆ ಅವರು 50,000, ಮೀಸಲಾತಿಯೊಳಗೆ 25,000 ಹಣವನ್ನು ಕಟ್ಟಿ KPCCಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯ ಹಣ ₹100. ಅದಕ್ಕೆ ಡೆಪಾಸಿಟ್ 50 ಅಥವಾ 25,000 ರೂಪಾಯಿ ಎರಡನ್ನು ನಿಗದಿ ಮಾಡಲಾಗಿದೆ. ಇನ್ನು ಯಶವಂತಪುರ ಕ್ಷೇತ್ರದಿಂದ 121 ಜನ ನನಗೆ ಟಿಕೆಟ್ ಅಂದವರು ಅಲ್ಲಲ್ಲೇ ಸುಮ್ಮನೆ ಕುಳಿತು ಬಿಟ್ಟಿದ್ದಾರೆ. ಯಾರು 50,000, 25,000 ಇನ್ನೂ ಹೊಂದಿಸಿಕೊಂಡು ಹೋಗಿಲ್ಲ. ಕೆಲವೊಬ್ಬರು ಮಾತ್ರ ಟಿಕೆಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಕೆಂಗೇರಿ ಕೋಟೆ ವಾರ್ಡಿನಿಂದ ಹನುಮಂತು ಅನ್ನುವಂಥ ಹಿರಿಯ ಕಾಂಗ್ರೆಸ್ಸಿಗರು ಮುಂಚಿತವಾಗಿಯೇ ಹೋಗಿ ಅರ್ಜಿಯನ್ನು ತೆಗೆದುಕೊಂಡು 50,000 ಹಣವನ್ನು ಕಟ್ಟಿಯಾಗಿದೆ. ಇನ್ನು ಕೆಂಗಲ್ ಹನುಮಂತಯ್ಯ ವಾರ್ಡ್ಗೆ ಗೊಲ್ಲಹಳ್ಳಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ಸಿನ ಹಿರಿಯ ಮುಖಂಡ, ಖ್ಯಾತ ಗುತ್ತಿಗೆದಾರರಾಗಿರ್ತಕ್ಕಂಥ ಲಕ್ಷ್ಮಯ್ಯ ಅವರ ಸುಪುತ್ರ ಅನಿಲ್ ಕುಮಾರ್ ಕೂಡ ಅರ್ಜಿಯನ್ನು ಗುಜರಾಯಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯ ವಾರ್ಡಿಗೆ ನನಗೆ ಬೇಕು ಅಂತ. ನೋಡ, ಬೇಕೋ ಬೇಡವೋ ಅದು ಸೋಮಶೇಖರ್ ತೀರ್ಮಾನ ಮಾಡೋಂಥದ್ದು ಅದಾಗಿದೆ. ಇನ್ನು ಸ್ವಲ್ಪ ಜನ ಅರ್ಜಿ ಸಲ್ಲಿಸಿದ್ದಾರೆ. ಒಟ್ಟಾರೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ಇನ್ನು ಕೆಲವೇ ದಿವಸಗಳಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಈಗ ಸದ್ಯಕ್ಕೆ ಮಾಹಿತಿ ಇರುವಂಥದ್ದು ಕೆಲವೊಬ್ಬರು ಮಾತ್ರ ಸಲ್ಲಿಸಿದ್ದಾರೆ. ಇನ್ನು ಕೆಲವೊಬ್ಬರು ಅರ್ಜಿ ತೆಗೆದುಕೊಂಡಿದ್ದಾರೆ. ಇನ್ನೂ ಅದಕ್ಕೆ 50,000-25,000 ಕಟ್ಟಿಲ್ಲ. ಯಾಕೆ ಅಂದರೆ ಪೂರ್ಣ ಕೃಪಾಶೀರ್ವಾದ ಇನ್ನೂ ಆಗಿಲ್ಲ. ಅಲ್ಲಿ ಹೋಗಿ 50,000 25,000 ಕಟ್ಟಿ ಯಾಕೆ ಲಾಸ್ ಮಾಡ್ಕೋಬೇಕು ಅಂತ ನೋಡೋಣ. ಯಾರು ಕಟ್ತಾರೆ ಗೊತ್ತಿಲ್ಲ. ಈ ಮಧ್ಯದೊಳಗೆ ಟಿಕೆಟ್ ನನಗೆ ಕೊಟ್ಟು ಬಿಡುತ್ತಾರೆ ಅಂಥೇಳಿ ಭರವಸೆ ಇಟ್ಟುಕೊಂಡಂಥ ಅನೇಕ ನಾಯಕರುಗಳು ಕೈಗೆ ಸಿಗದ ದ್ರಾಕ್ಷಿ ಹುಳಿ ಎನ್ನುವಂತಾಗಿಬಿಟ್ಟಿದೆ ಅವರಿಗೆ. ದ್ರಾಕ್ಷಿ ಸಿಹಿ ಅಂತಿದ್ರು, ಕೈಗೆ ಸಿಗಲಿಲ್ಲ. ದ್ರಾಕ್ಷಿ ಹುಳಿ ಅಂತಿದ್ದಾರೆ. ಹುಳಿ ದ್ರಾಕ್ಷಿ ತಿನ್ನಕ್ಕಾಗಲ್ಲ, ಸಿಹಿ ದ್ರಾಕ್ಷಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಏನು ಮಾಡಬೇಕು? ಕಾಂಗ್ರೆಸ್ ಪಕ್ಷದೊಳಗೆ ಸಿಗುತ್ತೆ ಅನ್ನಬಹುದಾದಂತಹ ಸಿಹಿಯ ದ್ರಾಕ್ಷಿಗಳು ಹುಳಿಗಳಾಗಿ ಪರಿವರ್ತನೆಗೊಂಡ ನಂತರ ಆ ನಾಯಕರುಗಳು ಸಿಹಿ ದ್ರಾಕ್ಷಿ ಇರುವ ಕಡೆ ಬಾಗಿಲು ತಟ್ಟುವ ಪ್ರಯತ್ನಕ್ಕೆ ಚಿಂತನೆ ಮಾಡುತ್ತಿದ್ದಾರಂತೆ. ಹಾಗಂದಾಕ್ಷಣ ಕರೆದುಬಿಟ್ಟು ಟಿಕೆಟ್ ಕೊಡುವ ಸ್ಥಿತಿಯೊಳಗೆ ಈಗಂತೂ ಸದ್ಯ ಯಾವ ಪಕ್ಷಗಳೂ ಇಲ್ಲ. ಉಳಿದಿರ್ತಕ್ಕ ಕಾಂಗ್ರೆಸ್ನಿಂದ ಹೋಗಿ ಸಿಹಿ ದ್ರಾಕ್ಷಿಗೆ ಬಾಗಿಲು ತಟ್ಟಬೇಕು ಅಂದರೆ BJP JDSನಲ್ಲಿ ತಟ್ಟಬೇಕು. BJPಯಲ್ಲೂ ಜನ ಜಾಸ್ತಿ, JDSನಲ್ಲೂ ಜನ ಜಾಸ್ತಿ. ಇಬ್ಬರು ಒಟ್ಟಿಗೆ ಆದರೂ ಅಂತೂ ಅವ್ರಿಗಾರ ಅವ್ರಿಗೈದ ಇವ್ರಿಗೇಳ ಅವ್ರಿಗೈದ ಗೊತ್ತಿಲ್ಲ. ಪ್ರಮುಖಗಳು ಯಾರ್ಯಾರಿಗೆ ಗೊತ್ತಿಲ್ಲ. ಹೀಗಿರುವಾಗ JDSನವ್ರು ಸೇರಿಸ್ಕೊಂಡ್ರು ಟಿಕೆಟ್ ಕೊಡೋದು ಕಷ್ಟ, BJPಯವ್ರು ಸೇರಿಸ್ಕೊಂಡ್ರು ಟಿಕೆಟ್ ಕೊಡೋದು ಕಷ್ಟ. ಹಾಗಾಗಿ ಒಂದೇ ಸಲ ಬೇರೆ ಯಾವುದಾದ್ರು ಟಿಕೆಟ್ ಕೊಟ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ನಾನು ತರುತ್ತೇನೆ ಅನ್ನುವಂಥ ಅನೇಕರ ವಿಶ್ವಾಸ. ಇಲ್ಲಿ ಹುಳಿ ದ್ರಾಕ್ಷಿ ಅಂತ ಅಲ್ಲಿ ಸಿಹಿ ದ್ರಾಕ್ಷಿಗೆ ಹೋದರೆ ಅದೂ ಕೂಡ ಕೆಟ್ಟು ಹೋಗಿರುವ ದ್ರಾಕ್ಷಿ ಸಿಗಬಹುದೇನೋ ಗೊತ್ತಿಲ್ಲ. ಕೆಲವೊಬ್ಬರು ಮನಸ್ಸಿನಲ್ಲಿಯೇ ಮಂಡಿಗೆ ಮೇಯುತ್ತಾ ನಾನೇ ಬೇರೆ ಪಕ್ಷದ ಅಭ್ಯರ್ಥಿ ಅಂತ ಹೊರಟಿದ್ದಾರೆ. ಬಹುಶಃ ಅದು 100ಕ್ಕೆ 100 ಸಿಹಿನ ಹುಳಿನ ಕಾದು ನೋಡೋಣ. ಇನ್ನು 12 ವಾರ್ಡ್ನೊಳಗೆ 11 ವಾರ್ಡು ಯಶವಂತಪುರ ಕ್ಷೇತ್ರಕ್ಕೆ, 1 ವಾರ್ಡು ಬೆಂಗಳೂರು ದಕ್ಷಿಣಕ್ಕೆ ಸೇರಿಕೊಂಡ ಸಂದರ್ಭದೊಳಗೆ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇರತಕ್ಕಂಥದ್ದು ಕೆಂಗಲ್ ಹನುಮಂತಯ್ಯ ವಾರ್ಡ್ ಹಾಗೂ ನಾಗದೇವನಹಳ್ಳಿಯ ವಾರ್ಡ್. ಕಾಂಗ್ರೆಸ್ಸಿಗರೊಳಗೆ ಮುಳಮುಳ. ಯಾಕೆ? ಮೂಲ ಕಾಂಗ್ರೆಸ್ಸಿಗರನ್ನು ಹೊರತುಪಡಿಸಿ ಅನ್ಯ ಪಕ್ಷದಿಂದ ಬಂದ ಘಟಾನುಘಟಿ ನಾಯಕರುಗಳಿಗೆ ಆ ಕ್ಷೇತ್ರವನ್ನು ಮಾಡಿಕೊಟ್ಟು ಟಿಕೆಟ್ ಕೊಡಲು ತಯಾರಿ ನಡೆಸಿಬಿಟ್ಟಿದ್ದಾರೆ ಅಂಥೇಳಿ ಬೂದಿ ಮುಚ್ಚಿದ ಕೆಂಡ ಸಾಕಷ್ಟು ವರ್ಕೌಟ್ ಆಗ್ತಾ ಇದೆ.
ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವೇನು ಮಾಡಬೇಕು, ನಾವೇ ಕೊಡದಿದ್ರೆ ಅವ್ರಿಗೇನು ಮಾಡಬೇಕು ಅನ್ನುವಂಥ ಚರ್ಚೆಗಳ ಮಧ್ಯದೊಳಗೆ ಉಳಿದ ಪಕ್ಷದಿಂದ ಯಾರನ್ನು ಅಭ್ಯರ್ಥಿಯನ್ನಾಗಿಸಿ ಗೆಲುವು ಸಾಧಿಸಬೇಕು ಅನ್ನುವಂಥ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಬ್ಯಾನರ್ ಯುದ್ಧಗಳಿಂದ ಹಿಡಿದು, ದೂರವಾಣಿಗಳಿಂದ ಹಿಡಿದು, ಎಳ್ಳು ಬೆಲ್ಲ ಹಂಚುವಿಕೆಯಿಂದ ಹಿಡಿದು, ಜಾತಿ ರಾಜಕೀಯದ ವರ್ಚಸ್ಸಿನಿಂದ ಹಿಡಿದು, ಜಾತಿಗಳ ಮಧ್ಯದೊಳಗೆ ಪ್ರಬಲ ಜಾತಿಯನ್ನು ಒಳಪಂಗಡದವರು ಯಾರಿದ್ದಾರೆ ಎನ್ನುವ ಲೆಕ್ಕಾಚಾರಗಳ ಮಧ್ಯದೊಳಗೆ ಅವರ ವಿರೋಧಿ ಯಾರು, ಇವರ ವಿರೋಧಿ ಯಾರು ಎನ್ನುವ ಲೆಕ್ಕಗಳನ್ನು ಹಾಕುತ್ತಾ ಬೂದಿ ಮುಚ್ಚಿದ ಕೆಂಡದಂತೆ ಕೆಂಗಲ್ ಹಾಗೂ ನಾಗದೇವನಹಳ್ಳಿಯ ವಾರ್ಡ್ ಕೊತ 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 ಕುದಿಯುತ್ತಿದೆ. ಕುದಿಯುತ್ತಿರುವುದು ಗೊತ್ತಾಗುತ್ತಿಲ್ಲ, ಕುದಿಯುತ್ತಿರುವುದು ಆಗಿಂದಾಗಿ ಆವಿಯಾಗುತ್ತಿದೆ. ಕಾದು ನೋಡಬೇಕು ಯಾರಿಗೆ ಟಿಕೀಟ್ ಅಂತ. ಯಾಕೆ ಕುದಿಯುತ್ತಿದೆ, ಪರ್ಯಾಯ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ವಿಶೇಷ ವರದಿಗಳಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಇದೆಲ್ಲ ಒಂದು ಕಡೆಗಾದರೆ ಕೆಲವೊಬ್ಬರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಮೀಸಲಾತಿ ಬದಲಾವಣೆ ಆಗೇ ಆಗುತ್ತೆ, ಬದಲಾವಣೆ ಆದಾಗ ಅದು ನನಗೆ ಬಂದೇ ಬರುತ್ತೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸೋ ಅಥವಾ ಕಾನ್ಫಿಡೆನ್ಸೋ ಗೊತ್ತಿಲ್ಲ. ಕೆಲವೊಬ್ಬರು ಕಾದು ಕುಳಿತಿದ್ದಾರೆ ಆಗಲಿ ಅಂಥೇಳಿ ಅಂತ. ನೋಡಬೇಕು ಏನಾಗುತ್ತೆ ಅಂಥೇಳಿ ಅಂತ. ಈ ಮಧ್ಯದೊಳಗೆ ಅನೇಕರು ಅನೇಕ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಪಕ್ಷದವರು ಕೂಡ ಸಹಾಯವನ್ನು ಮಾಡುವಂತಹ ಚಿಂತನೆಗಳನ್ನು ಮಾಡಲು ಆರಂಭಿಸಿದ್ದಾರೆ, ಮಾಡುತ್ತಿದ್ದಾರೆ. ವೈಯಕ್ತಿಕವಾಗಿ ನನಗೆ ಅವರ ಸಹಾಯ ಬೇಕು ಅನ್ನುವ ಚಿಂತನೆಯೊಂದಿಗೆ ಪಕ್ಷದ ಚೌಕಟ್ಟನ್ನು ಹೊರತುಪಡಿಸಿ ಒಂದಷ್ಟು ಸಹಾಯ ಮಾಡುವ ಕೆಲಸಗಳು ಆರಂಭವಾಗಿವೆ. ನೋಡೋಣ ಏನಾಗುತ್ತೆ ಅಂಥೇಳಿ ಅಂತ. ಇದು ಯಶವಂತಪುರ ಕ್ಷೇತ್ರದ ರಾಜಕೀಯ. ಕೆಲವೊಬ್ಬರಿಗೆ ಟಿಕೆಟ್ ಕೊಡ್ತೀವಿ ಅಂದರೂ ಕೂಡ ಕೊಡಲ್ಲ ಅನ್ನುವಂಥದ್ದು, ಕೊಟ್ಟರು ಕೂಡ ಗೆಲ್ಲಲ್ಲ ಅನ್ನುವಂಥದ್ದು, ಗೆಲ್ತಾರೆ ಅನ್ನುವ ಸಂಭವ ಇದ್ದರೂ ಕೂಡ ಖರ್ಚೇ ಮಾಡಲ್ವಲ್ರಿ ಅವರು ಅನ್ನುವಂಥದ್ದು. ಬರೀ ಬಂಡಲ್ ಗಿರಾಕಿಗಳು ಅಂತ ಒಂದಷ್ಟು ಅಲ್ಲಲ್ಲೇ ಚರ್ಚೆಗಳು ಆಗ್ತಾ ಇದ್ದಾವೆ. ಯಾರು ಬಂಡಲ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಇದಿಷ್ಟು ನಡೀತಾ ಇರತಕ್ಕಂತಹ ರಾಜಕೀಯ ಚಟುವಟಿಕೆಗಳಾದರೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ಚಾಣಕ್ಯ ತಂತ್ರದ ಮಧ್ಯದೊಳಗೆ ಯಾರಿಗೆ ಟಿಕೆಟ್ ಲಭ್ಯ, ಯಾರಿಗೆ ಟಿಕೆಟ್ ಅಲಭ್ಯ ಅನ್ನುವಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.